स्वागत है आपका बी न्यूज़ नेशन में। मैं हूं आबिद शेख। कर्नाटक के बीजापुर में केंद्र के पीने के पानी और स्वच्छता मंत्री रमेश जिगजिणगी ने एक प्रेस कॉन्फ्रेंस में बात करते हुए कहा कि जिले में बारिश न होने से पानी का मसला बढ़ रहा था। केंद्र सरकार की तरफ से 105 करोड़ की योजना बनाई गई थी जो पूर्ण की गई है, जिससे ग्रामीण इलाकों के लोगों को पानी की सुविधा मिलेगी और देश में 1,88,00,000 शौचालय बनाने की प्रक्रिया 139 जिलों में पूरी की गई है। ಆದರೆ ಕೆಲಸ ಸಂಪೂರ್ಣ ಆಗಬೇಕು ಅಂತ ಹೇಳಿ ಬೇಗ ನಿರ್ದೇಶನ ಕೊಟ್ಟಿದ್ದೀನಿ। ಆಮೇಲೆ ಮುಂದಿನ 2 ತಿಂಗಳಲ್ಲಿ ಕುಡಿಯುವ ನೀರು ಎಲ್ಲ ಹಳ್ಳಿಗಳಿಗೆ ಕೊಡಬೇಕು ಅಂತ ಹೇಳಿ ಸೂಚನೆ ನೀಡಿದ್ದೀನಿ। ಕೆಲಸ ಅಂತೂ ಕಂಪ್ಲೀಟ್ ಆಗಿದೆ। ಇವನ್ನು ಆ ಹಂಜಿಗೆಗೇನು ನೀರು ಇಂಡಿ ಕೆನಾಲ್ನಿಂದ ನೀರು ಲಿಫ್ಟ್ ಮಾಡಿ ಹಾಕ್ತಾರೆ, ಅದು ಕೂಡ ಪೂರ್ತಿ ಕೆಲಸ ಮುಗಿದೋಗಿದೆ। ಪೈಪ್ಲೈನು ಮುಗಿದೋಗಿದೆ। ಕೆನಾಲ್ನಾಗ ನೀರು ಸಿಕ್ಕ ತಕ್ಷಣ ಈಗ ಅದು ಪ್ರಾರಂಭ ಆಗ್ತದೆ। ಆಮೇಲೆ ಅರ್ಜುನಾಳ್ ಕೆರೆನೂ ಅಷ್ಟೇ, ಅಲ್ಲಿನೂ ಪೂರ್ತಿ ಕೆಲಸ ಸಂಪೂರ್ಣ ಮುಗಿದೋಗಿದೆ, ಪೈಪ್ಲೈನ್ ಆಗ್ಯದ। ಅದಕ್ಕೆ ಎಲ್ಲ ಹಳ್ಳಿಗಳಿಗೂ ಕೂಡ ಏನು 72 ಹಳ್ಳಿಗಳಿಗೂ ಕೂಡ ಪೈಪ್ಲೈನು ಮುಗಿಯುವ ಹಂತದಲ್ಲಿ ಅದಾವ। ಅದಕ್ಕೆ 2 ತಿಂಗಳಲ್ಲಿ ಅದು ನೀರು ಕೊಡಬೇಕು। ಸುಮಾರು ಅಂದಾಜು 105 ಕೋಟಿ ರೂಪಾಯಿಗಳ ಯೋಜನೆ ಇದು ಇಷ್ಟು ಅಗ್ದಂಥ ಕಗ್ರಾಸ್ ಹಳ್ಳಿಗಳು, ಈಗ 72 ಹಳ್ಳಿಗಳು ಇಂಡಿ ತಾಲೂಕಿನಲ್ಲಿ ಏನು ಕುಡಿಯೋ ನೀರು ಕೊಡಬೇಕು ಅಂತ ಹೇಳಿದ ಮಾಡಿ ಅತ್ಯಂತ ಕಡಿಮೆ ಮಳೆ, ಅಲ್ಲಿ ಕುಡಿಯೋ ನೀರಿಂದಂತೂ ತೊಂದರೆ ಭಾಳ। ಆದರೆ ಅದು ಎಲ್ಲ ಇದು ಯೋಜನೆ ಕಂಪ್ಲೀಟ್ ಆದಮೇಲೆ ಆ ತೊಂದರೆ ಸಂಪೂರ್ಣ ನಿವಾರಣೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ। ಭಾಳ ಜನರು ಖುಷಿಯಾದಾರ, ಈ ವಿಷಯದಲ್ಲಿ ಸಂತೋಷ ಪಟ್ಟಾರ। ಆದರೆ ಅದನ್ನು ಸುಮಾರು 105 ಕೋಟಿ ರೂಪಾಯಿ ಯೋಜನೆ 2 ತಿಂಗಳಲ್ಲಿ ಕಂಪ್ಲೀಟು ಸಂಪೂರ್ಣ ಮುಕ್ತಾಯವಾಗಿ ಪ್ರಾರಂಭ ಆಗುವ ಹಂತದಲ್ಲಿ ಐತಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ। ನನಗೂ ವೈಯಕ್ತಿಕ ಸುಮಾರು 40 ವರ್ಷಗಳ ಕಾಲ ಇಂಡಿ ತಾಲೂಕಲ್ಲಿ ನಾನು ಕೂಡ ರಾಜಕಾರಣ ಮಾಡಿದ್ದೀನಿ। ಇಂಥ ಒಂದು ಒಳ್ಳೆಯ ಕೆಲಸ ಆಗೋದ್ರಿಂದ ನನಗೂ ಭಾಳ ಸಂತೋಷ ಆಗ್ಯದ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ। 1,88 ಲಕ್ಷ ಶೌಚಾಲಯಗಳನ್ನು ಕಟ್ಟಿಸ್ತಕ್ಕಂಥ ಕೆಲಸ ದೇಶದಲ್ಲಿ ಆಗಿದೆ। और खबरों के लिए देखते रहिए बी न्यूज़ नेशन।